ಪ್ರಜೆಗಳಿಗೆ ಎಲ್ಲ ನಮಸ್ಕಾರ. ಇದು ಇವತ್ತು ಕಾನ್ಸೆಪ್ಟು ಇವತ್ತು ಮೂಡ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ನಾನು ಒಬ್ಬ ಕರ್ನಾಟಕ ರೈತ ಮತ್ತು ಗ್ರಾಹಕರ ರಾಜ್ಯಾಧ್ಯಕ್ಷ ಜಯಕುಮಾರ್ ಅಂತೇಳಿ ನಾನು ಪರಿಚಯ ಮಾಡಿಕೊಂಡು ಒಂದು ಮೂಡ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ. ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಂಪ್ಲೀಟು ಸ್ಕ್ಯಾಮಲ್ಲೇ ಮುಳುಗ್ಬಿಟ್ಟಿದೆ. ಇಲ್ಲಿ ನ್ಯಾಯವಾಗಿ ಸೈಟ್ ಸಿಕ್ಕದವ್ರಿಗೆ ಸಿಗದೇ 80,000 ಅಂದಾಜು 80,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದನ್ನು ಕಾನೂನು ರೀತಿಯಲ್ಲಿ ಪಾಲಿಸ್ದೇ ಸಿಕ್ಕದವ್ರಿಗೆ ಸೈಟನ್ನು ಅಲಾಟ್ ಮಾಡಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಇದನ್ನು ಒಂದು ಗ್ರಾಹಕರ ವೇದಿಕೆಗೆ ಯಾಕೆ ಕೊಂಡೊಯ್ಬಾರ್ದು ಅನ್ನೋದು ನಾವು ಯೋಚನೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಪ್ರತಿಯೊಬ್ಬ ಪ್ರಜೆನೂ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದಾಜು 20ರಿಂದ 30 ವರ್ಷ ಹಿಂದೆ ಯಾರು ಅರ್ಜಿ ಹಾಕಿ ಅವರಿಗೆ ಸೈಟ್ ಸಿಕ್ಕಿಲ್ಲ ಅವರು ನನ್ನನ್ನು ಸಂಪರ್ಕ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ಸೈಟು ಹಂಚಿಕೆಯಲ್ಲಿ ಮೂಡ ತುಂಬ ಭ್ರಷ್ಟಾಚಾರ ಮಾಡಿದೆ. ಇದ್ರ ಬಗ್ಗೆ ನಾವು ಈಗ ಹೋರಾಟ ಮಾಡದಿದ್ರೆ ಇನ್ನೂ ಇದ್ರ ಬಗ್ಗೆಯಲ್ಲಿ ಹೆಚ್ಚು ಹೆಚ್ಚು ಭ್ರಷ್ಟಾಚಾರ ನಡೀತಾನೇ ಇರುತ್ತೆ. ಇವತ್ತು ಒಬ್ಬ ಸಾಮಾನ್ಯ ಪ್ರಜೆಗೆ ಸಿಗಬೇಕಾಗಿದ್ದ ಸೈಟು ಇವತ್ತು ಬರೀ ರಾಜಕಾರಣಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗ್ತಾ ಇರೋದು ತುಂಬ ದುರದೃಷ್ಟಕರ. ಇವತ್ತು ಕೇವಲ 20 ಲಕ್ಷ ರೂಪಾಯಿ ಕೊಟ್ಟು ಒಂದು ಮೈಸೂರು ನಗರದ ವಿಜಯನಗರ ಸ್ಟೇಜ್ನಲ್ಲಿ ಇವತ್ತು ಒಂದು ಸೈಟ್ ತೊಗೊಂಡಿದ್ದರೆ ಒಂದು ಅಂದಾಜು 20 ವರ್ಷದಿಂದ ಇವತ್ತು 20 ಲಕ್ಷ ರೂಪಾಯಿ ಇತ್ತು ಅಂದರೆ ಈಗ ಅದರ ಬೆಲೆ 1,90,00,000 ರೂಪಾಯಿ ನಡೀತಾ ಇದೆ ಅಂತ ರಿಯಲ್ ಎಸ್ಟೇಟ್ ಏಜೆಂಟ್ಗಳೇ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಅಲ್ಲಿಗೆ ಇವರು 20 ಲಕ್ಷ ರೂಪಾಯಿ ಸೈಟನ್ನು ಅವತ್ತು ತೊಗೊಬಿಟ್ಟು ಕಂಪ್ಲೀಟಾಗಿ ಯಾವುದೇ ಥರ ಕಷ್ಟಪಡ್ದೇ 1,60,00,000 ರೂಪಾಯಿ ಲಾಭ ಮಾಡ್ಕೊತಾ ಇದ್ದಾರೆ ಅಂದರೆ ಅಲ್ಲಿಗೆ ನಾವು ಗ್ರಾಹಕರು ನೋಡ್ಕೊಂಡಿರ್ಬೇಕಾದ್ರೆ. ಆದ್ದರಿಂದ ನಾನು ಪ್ರತಿಯೊಬ್ಬ ಪ್ರಜೆಗೂ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 20 ವರ್ಷದ ಹಿಂದೆ ಯಾರು ಅರ್ಜಿ ಹಾಕಿದ್ದೀರಾ ಹಾಗೂ ಸೀನಿಯಾರಿಟಿ ಯಾರಿಗಿದೆ ಅವ್ರಿಗೆ ಏನಾದ್ರು ಒಂದು ವೇಳೆ ಸೈಟ್ ಅಲಾಟ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ನಂಬರ್ನ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಫೋನ್ ನಂಬರ್ ಬಂದು 8867416467. ದಯವಿಟ್ಟು ಪ್ರತಿಯೊಬ್ಬ ಪ್ರಜೆಯು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟು. ದಯವಿಟ್ಟು ಎಲ್ಲರೂ ಸಂಪರ್ಕಿಸಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ.